ನಮಸ್ಕಾರ ಫ್ರೆಂಡ್ಸ್, ನಾನೀಗ ಫ್ಯಾಕ್ಟ್ರಿಲಿದ್ದೀನಿ. ಫ್ಯಾಕ್ಟ್ರಿಯಿಂದ ನಾನೀಗ ನಿಮಗೆ ಸೆಕೆಂಡ್ ಕ್ವಾಲಿಟಿ ಟೈಲಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಬರುತ್ತೆ ಮತ್ತು ನೀವು ಯಾವ ಥರ ಸೆಕೆಂಡ್ ಕ್ವಾಲಿಟಿ ಇದೆ ಅಂತೇಳಿ ನೀವು ಐಡೆಂಟಿಫೈ ಮಾಡ್ಬೋದು, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈಗ ನಾನು ವಿಡಿಯೋ ಏನಿದೆ ನಾನು ಹೊರಗಡೆ ಬಂದು ಮಾಡ್ತೀನಿ, ಯಾಕಂದರೆ ಇಲ್ಲೆಲ್ಲ ತುಂಬ ವಯಸ್ಸಿರುತ್ತೆ. ಸೊ ಈಗ ನಾನು ಬಾಕ್ಸಸ್ ಎಲ್ಲ ಸೆಕೆಂಡ್ ಕ್ವಾಲಿಟಿ ಓಪನ್ ಮಾಡಿ ನಾನು ಈಗ ನೋಡ್ತಾ ಇದ್ದೆ. ಅದು ಎಲ್ಲ ಈಗ ನಾನು ನಿಮಗೆ ಓಪನ್ ಮಾಡಿದ್ಮೇಲೆ ಏನು ಪ್ರಾಬ್ಲಮ್ ಬರ್ಬೋದು, ಯಾವ ಥರ ನೀವು ಟೈಲೆಲ್ಲ ಐಡೆಂಟಿಫೈ ಮಾಡ್ಬೋದು, ಇದು ಪ್ರೀಮಿಯಮ್ ಇದೆ ಅಥವಾ ಸೆಕೆಂಡ್ ಇದೆ ಅಂತೀನಿ. ನಾನು ಅದ್ರ ಬಗ್ಗೆ ನಿಮಗೆ ಈಗ ಮಾಹಿತಿ ಕೊಡ್ತೀನಿ. ತುಂಬ ಜನರಿಗೆ ಟೈಲ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಸೊ ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಟೈಲ್ ಪ್ರೀಮಿಯಮ್ ಇದೆಯಾ, ಸೆಕೆಂಡ್ ಇದೆಯಾ, ಅಥವಾ ಸೆಕೆಂಡ್ನು ಒಂದು ವೇಳೆ ನೀವು ಪರ್ಚೇಸ್ ಮಾಡ್ಕೊಂಡು ಬಂದರೆ ಯಾವ ಥರದ ಪ್ರಾಬ್ಲಮ್ ಬರುತ್ತೆ, ನಾನು ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ. ನೋಡಿ, SD ಅಂಥೇಳಿ ನಿಮಗೆ ಬಾಕ್ಸ್ ತೋರಿಸ್ತಾ ಇದ್ದೆ. ಸೆಕೆಂಡ್ ಗ್ರೇಡ್ ಕ್ವಾಲಿಟಿ ಬಾಕ್ಸ್ ಇದರ ಮೇಲೆ ಈ ಥರ SD ಅಂತೇಳಿ ಪ್ರಿಂಟ್ ಇರುತ್ತೆ, ಅಥವಾ ಸ್ಟ್ಯಾಂಡರ್ಡ್ ಅಂತೇಳಿ ಬರೆದಿರ್ತಾರೆ. ಸ್ಟ್ಯಾಂಡರ್ಡ್ ಅಥವಾ SD ಅಂತಂದರೆ ನೀವು ತಿಳ್ಕೊಳ್ಳಿ ಸೆಕೆಂಡ್ ಗ್ರೇಡ್ ಅಂಥೇಳಿ. ಒಂದು ವೇಳೆ ನಿಮಗೆ ಪ್ರೀಮಿಯಮ್ ಅಂಥೇಳಿ ಬಾಕ್ಸ್ ಮೇಲೆ ಇದ್ಮೇಲೆ ನೀವು ಟೈಲ್ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ತಿರುವಾಗ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಈಗ ಈ ಥರದ್ದು ಸರ್ಫೇಸ್ ಮೇಲೆ ಏನಾದರೂ ಚಾಕ್ ಮಾರ್ಕಿಂಗ್ ಇದ್ದರೆ ನೀವು ಟೈಲನ್ನು ಪೂರ ಚೆಕ್ ಮಾಡಿ ಒಂದು ಸರ್ಫೇಸಲ್ಲಿ. ಈಗ ನೋಡಿ, ಇದರಲ್ಲಿ ನೋಡಿದ್ರೆ ನಿಮಗೆ ಸೈಡಲ್ಲಿ ಕಾರ್ನರ್ ಡ್ಯಾಮೇಜ್ ಕಾಣ್ತಾ ಇದೆ. ಸರ್ಫೇಸ್ ಮೇಲೆ ಪ್ರಾಬ್ಲಮ್ ಇದ್ದ ಮಾತ್ರದಲ್ಲಿಯೇ ಈ ಥರದ್ದು ಚಾಕ್ ಮಾರ್ಕಿಂಗ್ ಮಾಡೋದು ಟೈಲ್ ಮೇಲೆ. ಇದು ಏನು ಇಂಡಿಕೇಟ್ ಆಗುತ್ತೆ, ಈಗ ನಾನು ಸ್ಟಾರ್ಟಿಂಗಲ್ಲಿ ಪ್ಯಾಕಿಂಗ್ ಮಾಡಿ ತೋರಿಸ್ತಾ ಇದ್ದೆ, ಯಾವ ಟೈಲ್ ಮೇಲೆ ಈ ಥರ ಚಾಕ್ ಮಾರ್ಕಿಂಗ್ ಇರುತ್ತೆ ಅದನ್ನೆಲ್ಲ ಸೆಕೆಂಡ್ ಗ್ರೇಡ್ ಕ್ವಾಲಿಟಿಯಲ್ಲಿ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡೋದು. ಇದರೆಲ್ಲ ನಿಮಗೆ ಮತ್ತೊಂದು ಹೇಳ್ತೀನಿ. ಸೆಕೆಂಡ್ ಗ್ರೇಡ್ ಕ್ವಾಲಿಟಿಯಲ್ಲಿ ನಿಮಗೆ ಈ ಟೈಲ್ ತೋರಿಸ್ತಿದ್ರೆ ನಿಮಗೆ ಇದರಲ್ಲಿ ಡ್ಯಾಮೇಜ್ ಕಾಣ್ತಾ ಇದೆ. ಸೆಕೆಂಡ್ ಟೈಲ್ ನಿಮ್ಗೆ ತೋರಿಸ್ತಿದ್ರಲ್ಲಿ ಯಾವುದೇ ಥರದ್ದು ನಿಮಗೆ ಡ್ಯಾಮೇಜ್ ಬರೋಲ್ಲ. ಪ್ರತಿಯೊಂದರಲ್ಲೂ ಡ್ಯಾಮೇಜ್ ಬರುತ್ತೆ ಅಂತ ಏನೂ ಇಲ್ಲ. ಸೆಕೆಂಡ್ ಗ್ರೇಡಲ್ಲಿ ನಿಮಗೆ ಹಾರ್ಡ್ಲಿ 10% ಈ ಥರ ಡ್ಯಾಮೇಜ್ ಬರ್ಬೋದು. ಅದರ್ವೈಸ್ ಏನಾಗುತ್ತೆ, ಈ ಟೈಲಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಪಿನ್ ಹೋಲ್ ಇದೆ. ಇದು ಮೊಬೈಲಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ಪಿನ್ ಹೋಲ್ ಅಂತಂದರೆ ನಾವು ಪಿನ್ ಏನಿರುತ್ತಲ್ಲ ಅಷ್ಟೊಂದು ಸಣ್ಣ ಬಾರೀಕಲ್ಲಿ ಸಣ್ಣ ಸಣ್ಣ ಹೋಲ್ ಇರುತ್ತೆ, ಅಷ್ಟೊಂದು ನಿಮಗೆ ಐಡಿಯಾ ಬರಲ್ಲ. ಈಗ ನಾನು ಮತ್ತೊಂದು ಟೈಲ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸರ್ಫೇಸ್ ಮೇಲೆ ಪಿನ್ ಹೋಲ್ ಇರ್ಬೋದು, ಅಥವಾ ಒಂಥರದ ಮಿಸ್ಪ್ರಿಂಟ್ ಇರ್ಬೋದು, ಅಥವಾ ಕಂಟಾಮಿನೇಷನ್ ಅನ್ನೋದು. ನಾವು ಕಂಟಾಮಿನೇಷನ್ ಅಂದರೆ ಏನಾಗುತ್ತೆ, ನಿಮಗೆ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಸ್ಪಾಟ್ ಕಾಣ್ತಿರುತ್ತೆ. ನಾನು ಇದೆಲ್ಲ ಬಾಕ್ಸೆಲ್ಲ ತೋರಿಸ್ತಾ ಇದ್ದೀನಿ. ಸಾಧಾರಣ ಒಂದು ಕಂಪ್ನಿಯ ಬಗ್ಗೆ ನಾನು ಮಾತಾಡಿದ್ರೆ ಅವ್ರ ಹತ್ರ ಕಡಿಮೆ ಅಂದರು 3 ಹಿಡ್ಕೊಂಡು 4 ಲಕ್ಷ ಬಾಕ್ಸ್ ಅವ್ರ ಹತ್ರ ಸ್ಟಾಕ್ ಇರುತ್ತೆ ಫ್ಯಾಕ್ಟ್ರಿಯಲ್ಲಿ. ದೊಡ್ಡ ಪ್ರಮಾಣದಲ್ಲೆಲ್ಲ ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಈಗ ನಾನು ಸೆಕೆಂಡ್ ಟೈಲ್ ನಾನು ಬಾಕ್ಸ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಗೇನ್ ಸರ್ಫೇಸ್ ಮೇಲೆ ನೋಡಿ ನಿಮಗೆ ಮಾರ್ಕಿಂಗ್ ಇದೆ. ಅಗೇನ್ ನಾವು ಚೆಕ್ ಮಾಡಿದಾಗ ನಾನು ಒಂದು ನಿಮಿಷ ತೋರಿಸ್ತೀನಿ. ಈಗ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕಾರ್ನರ್ ಏನಿದೆ ಇಲ್ಲಿ ಕ್ರ್ಯಾಕ್ ಇಲ್ಲ, ಡ್ಯಾಮೇಜ್ ಇಲ್ಲ, ಬಟ್ ಸರ್ಫೇಸ್ ಮೇಲೆ ಚಿಪ್ ಆಗಿಬಿಟ್ಟಿದೆ. ಸೊ ನಾನೀಗ ಇನ್ನೊಂದು ಟೈಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾನು ಈ ಟೈಲ್ ನೋಡಿದ್ರೆ ಏನಿದೆ, ನಿಮಗೆ ಸರ್ಫೇಸ್ ಮೇಲೆ ಯಾವ ಥರದ್ದು ಚಿಪ್ಪಿಂಗು ಇಲ್ಲ ಅಥವಾ ಡ್ಯಾಮೇಜ್ ಇಲ್ಲ, ಬ್ರೇಕೇಜ್ ಏನೂ ಇಲ್ಲ. ಬಟ್ ಇದರಲ್ಲಿ ಏನಿದೆಯಲ್ಲ ನಿಮಗೆ ಎರಡೂ ಟೈಲಲ್ಲಿ ನಾವು ಕಂಪೇರ್ ಮಾಡಿ ನೋಡಿದಾಗ ಸೆಕೆಂಡ್ ಟೈಲಿಗೆ ನಾನು ತೋರಿಸ್ತೀನಿ ನಿಮಗೆ. ಅದ್ರ ಮೇಲೆ ಸ್ವಲ್ಪ ಪ್ರಿಂಟ್ ಏನಿದೆಯಲ್ಲ ಡಾರ್ಕರ್ ಬಂದಿದೆ. ಕಲರ್ ಡಾರ್ಕ್ ಇರೋದು ಮತ್ತು ಮೊಬೈಲಲ್ಲಿ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ನಿಮಗೆ ನಾನು ತೋರಿಸ್ತೀನಿ. ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಬಂದಿದೆ ಇದರಲ್ಲಿ. ಸೊ ಸರ್ಫೇಸ್ ಮೇಲೆ ಯಾವುದೇ ಥರದ್ದು ಕಂಪ್ನಿಯವರಿಗೆ ಅನ್ನಿಸ್ತು ಇದರಲ್ಲಿ ಸ್ವಲ್ಪ ಟೋನಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ, ಅಥವಾ ಪ್ರಿಂಟಲ್ಲಿ ಮಿಸ್ಟೇಕ್ ಬರ್ತಾ ಇದೆ, ಅಥವಾ ಕಂಟಾಮಿನೇಷನ್ ಕಾಣ್ತಾ ಇದೆ, ಪಿನ್ಹೋಲ್ಸ್ ಕಾಣ್ತಾ ಇದೆ ಅಂದರೆ ಆ ಒಂದು ಕಂಡೀಷನಲ್ಲಿ ಸೆಕೆಂಡ್ ಗ್ರೇಡಲ್ಲಿ ಹಾಕೋದು. ಮತ್ತು ಈಗ ನೋಡಿ, ಇದರಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈ ಒಂದು ಡಿಸೈನಲ್ಲಿ ನಾನು ನಿಮಗೆ 2 ಟೈಲ್ ಹಾಕಿ ತೋರಿಸ್ತೀನಿ. ನಿಮಗೆ ಯಾವ ಥರದ್ದು ಏನು ಪ್ರಾಬ್ಲಮ್ ಇದೆ ನಿಮ್ಗೆ ಗೊತ್ತೂ ಆಗಲ್ಲ. ಬಟ್ ಇದ್ರ ಮೇಲೆ ಏನಿದೆಲ್ಲ ಅಗೇನ್ ಪಿನ್ಹೋಲ್ಸ್ ಇದೆ. ಸೊ ನಿಮಗೆ ಒಂದು ವೇಳೆ ಈ ಥರದ ಮಟ್ಟೆಲ್ಲ ಇಲ್ಲ, ನಮಗೆ ನಡೆದು ಬಿಡುತ್ತೆ, ನಮ್ಮದು ಬಜೆಟ್ ಕಡಿಮೆ ಇದೆ ಅಂತಂದರೂ ನೀವು ಒಂದು ವೇಳೆ ಒಳ್ಳೆ ಕಂಪ್ನಿಯಿಂದ ಸೆಕೆಂಡ್ ಗ್ರೇಡಲ್ಲೂ ನೀವು ಪರ್ಚೇಸ್ ಮಾಡಿದ್ರೆ ಡ್ಯಾಮೇಜ್ ಏನಿದೆ ತುಂಬ ಕಡಿಮೆ ಬರೋದು. ಬಟ್ ಸರ್ಫೇಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದು ನಿಮಗೂ ಅಷ್ಟೊಂದು ಐಡಿಯಾ ಬರಲ್ಲ. ಒಂದು ವೇಳೆ ನಿಮಗೆ ಬಜೆಟ್ ಕಡಿಮೆ ಇದೆ, ಇಲ್ಲ ನಮಗೆ ನಡೀತೆ, ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಈ ಥರ ಸೆಕೆಂಡ್ ಗ್ರೇಡು ನೀವು ಪರ್ಚೇಸ್ ಮಾಡ್ಬೋದು. ಪ್ರೈಸಿಂಗ್ ಡಿಫ್ರೆನ್ಸ್ ಹೇಳಿದ್ರೆ ನಿಮಗೆ ಪ್ರೀಮಿಯಮು ಮತ್ತು ಸೆಕೆಂಡ್ ಗ್ರೇಡಲ್ಲಿ ₹5 ಪರ್ ಸ್ಕ್ವೇರ್ ಫೀಟು, ₹5 ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಡಿಫ್ರೆನ್ಸಲ್ಲಿ ನಾನು ಡೈರೆಕ್ಟ್ ಮಾರ್ಬಿ ಕಂಪ್ನೀಸಿಂದ ನಾನು ನಿಮಗೆ ಪ್ರೈಸಸ್ ಹೇಳ್ತಾ ಇದ್ದೀನಿ. ಲೋಕಲಲ್ಲಿ ಏನು ಸಿಗುತ್ತೆ ನನಗೆ ಐಡಿಯಾ ಇಲ್ಲ, ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ವೇಳೆ ನೀವು ಡೈರೆಕ್ಟ್ ಫ್ಯಾಕ್ಟ್ರಿ ತೊಗೊಂಡ್ರೆ ನಿಮಗೆ ₹5 ಪರ್ ಸ್ಕ್ವೇರ್ ಫೀಟ್